ಅದಕ್ಕೂ ಮೊದಲು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ನಾನು ತಡ ಆಯ್ತು. ನಾನು ಕೇರಳದ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಒಂದು ಕಾರ್ಯಕ್ರಮಕ್ಕೆ ಹೋಗಿ. ಹಂಗಾಗಿ ಬರೋ ದಾರಿಯಲ್ಲಿ ಬಹುಶಃ ನಾವು 5 ಅವರ್ ಜರ್ನಿ ಅನ್ಕೊಂಡ್ರೆ ಅದು ಬಹುಶಃ 9 ಅವರ್ ಜರ್ನಿ ಆಯ್ತು. ಎಲ್ಲೂ ಕೂಡ ನಿಲ್ಲಿಸಿದಾಗ ನಿಮ್ಮೂರು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಬಂದೆ ನಾನು. ಮನೆಗೆ ಕೂಡ ಹೋಗಲೇ ಶ್ರೀಮತಿ ಮಕ್ಕಳು ಕೂಡ ಕಾರಲ್ಲಿದ್ದಾರೆ. ಬಂಧುಗಳು, ಏಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರೈತರ ಬೆಳೆ ಮತ್ತು ಕಷ್ಟ ಗೊತ್ತಾಗ್ತಕ್ಕಂಥದ್ದು ಯಾರು ರೈತ ಆಗಿರ್ತಾನೆ, ಯಾರು ರೈತ ಕುಟುಂಬದಲ್ಲಿ ಹುಟ್ಟಿರ್ತಾನೆ, ಯಾರು ರೈತರ ಕೆಲಸಗಳು ಮಾಡ್ತಿರ್ತಾನೆ, ಅವನಿಗೆ ಮಾತ್ರ ಗೊತ್ತಾಗ್ತದೆ ರೈತರ ಕಷ್ಟ ಏನು ಅಂತಕ್ಕಂಥದ್ದು. ಮಾತಾಡ್ತಕ್ಕಂಥದ್ದು ಬೇರೆ, ಸ್ವತಃ ಅನುಭವಿಸಿ ಕೆಲಸ ಮಾಡ್ತಿದ್ರೆ ಅದ್ರ ಪರಿಣಾಮ ಏನು ಅಂತೇಳಿ ಗೊತ್ತಿರ್ತದೆ. ನಾನು ರೈತ ಕುಟುಂಬದಲ್ಲಿ ಹುಟ್ಟಿ ರೈತನಾಗಿ ನಾನು ಕೂಡ ವ್ಯವಸಾಯವನ್ನು ಮಾಡ್ತಾ ಹೈನುಗಾರಿಕೆ ಕೂಡ ಮಾಡ್ತಾ ಇರ್ತಕ್ಕಂಥ ನಾನು ಕೂಡ. ಆ ಕಾರಣಕ್ಕಾಗಿ ಯಾವ್ದಾದ್ರು ಒಂದು ಕೆಲಸವನ್ನ ಕೇಳಿದ್ರೆ ಆ ಕೆಲಸ ಟೈಮ್ ಬೌಂಡ್ ಅಲ್ಲಿ ಇಷ್ಟು ದಿವಸದಲ್ಲಿ ಆಗಬೇಕು ಅಂದ್ರೆ ಅಷ್ಟು ದಿವಸದಲ್ಲಿ ಆಗಬೇಕು. ಆ ಕಾರಣಕ್ಕಾಗಿ ನಿಮ್ಮೂರು ನನ್ ಬಹುಶಃ ಒಂದು 3 ತಿಂಗಳ ಹಿಂದೆ ಕೇಳಿದ್ರು ಬಂದು ನನಗೊಂದು ಧೈರ್ಯ ಆಗ್ಬೇಕು ನಮ್ಮೂರಲ್ಲಿ ಅಂತ ಹೇಳಿ ಅಂತ. ನಾನು ಕೂಡಲೇ ಅವತ್ತೇ ಮೀಟಿಂಗ್ ಕರೆದಿ ನಮ್ಮ ಅಧಿಕಾರಿಗಳನ್ನ, ಆ ಊರಲ್ಲಿ ಏನ್ ಸಮಸ್ಯೆ ಇದೆ, ಯಾಕೆ ಧೈರ್ಯ ಮಾಡಕ್ ಆಗಿಲ್ಲ 4 ವರ್ಷಗಳಿಂದ, ಧೈರ್ಯ ತುರ್ತುಗತಿಯಲ್ಲಿ ಆಗ್ಬೇಕು. ಡೈರಿ ಯಾವುದೇ ರಾಜಕಾರಣ ಹೊರತುಪಡಿಸಿ ಆಗ್ತಕ್ಕಂಥ ಸಹಕಾರಿ ಸಂಘ ಇದು. ರಾಜಕೀಯ ಪಕ್ಷಗಳು ಇರ್ತವೆ, ನಾವು ಹೊರಗಡೆ ಹೋದ್ಮೇಲೆ ಅದೆಲ್ಲ ಮಾಡಬೇಕು. ನಿಮಗೂ ಕೂಡ ಕಿವಿ ಮಾತು ಇರ್ತಕ್ಕಂಥದ್ದು, ಡೈರಿಗೆ ಬಂದಂತ ಸಂದರ್ಭ ಎಲ್ಲ ರಾಜಕೀಯ ಪಕ್ಷಗಳನ್ನ ಬದಿಗೊಟ್ಟಿ ಡೈರಿಗೆ ಬರಬೇಕು. ಸಹಕಾರಿ ಸಂಘ ಅಂತಕ್ಕಂಥದ್ದು ಭಾರತ ದೇಶದ ಒಂದು ಆತ್ಮ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸಹಕಾರಿ ಸಂಘಗಳ ಮೇಲೆ ಭಾರತ ದೇಶದ ಆರ್ಥಿಕತೆ ನಿಂತಿರ್ತಕ್ಕಂಥದ್ದು. ಹಾಗಾಗಿ ನನಗೂ ಕೂಡ ಬಹಳ ಖುಷಿ ಆಯ್ತು. ನಾವು ಅನ್ಕೊಂಡಂತ ದಿನಗಳಲ್ಲಿ ಅನ್ಕೊಂಡ ರೀತಿಯಲ್ಲಿ ನಿಮ್ಮೆಲ್ಲರ ಎದುರಿಗೆ ಇವತ್ತು ಇನಾಗ್ರೇಷನ್ ಮಾಡಿದ ಬಹಳ ಸಂತೋಷದಿಂದ ಇನಾಗ್ರೇಷನ್ ಮಾಡಿದ್ದೀನಿ. ಬಂಧುಗಳೇ, ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಿಮ್ಮ ಡೈರಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗೌರವಾನ್ವಿತ ನಿರ್ದೇಶಕರು, ಎಲ್ಲಕ್ಕಿಂತ ಮುಂಚೆ ಮುಖ್ಯವಾಗಿ ಹಾಲು ಆಗ್ತಕ್ಕಂಥ ಹಾಲು ಉತ್ಪಾದಕ ರೈತರುಗಳು ಮತ್ತು ಇದಕ್ಕೆ ಸಹಕಾರವನ್ನು ಕೊಟ್ಟಂತ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲ ರೈತ ಬಂಧುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. ಅದೇ ರೀತಿಯಾಗಿ ಈ ಒಂದು ಡೈರಿ ಇಷ್ಟು ಕಾಲಾವಧಿಯ ಬಹಳ ಬೇಗ ಆಗ್ಲಿಕ್ಕೆ ಕಾರಣಕರ್ತ ಅಂತ ನಮ್ಮ ಡಿಎಂ ಆಗಿರ್ಬೋದು, ನಮ್ಮ ಉಪವ್ಯವಸ್ಥಾಪಕರಾಗಿರ್ಬೋದು, ನಮ್ಮ ಎಲ್ಲ ಸೂಪರ್ವೈಸರ್ಗಳಾಗಿರ್ಬೋದು ಮತ್ತು ಅಕ್ಕಪಕ್ಕದ ಸಹಕಾರಿ ಸಂಘಗಳ ಅಧ್ಯಕ್ಷರು ಕೂಡ ಬಂದಿದ್ದಾರೆ, ಉಪಾಧ್ಯಕ್ಷರು ಕೂಡ ಬಂದಿದ್ದಾರೆ. ಅವರು ಕೂಡ ಇವತ್ತು ತಿಮ್ಮಗೋಯಿ ಪಾಳ್ಯದ ಸಹಕಾರಿ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಬಂಧುಗಳೇ, ಒಂದು ಕಾರ್ಯಕ್ರಮದಲ್ಲಿ ತಿಮ್ಮಗೋಯಿ ಪಾಳ್ಯದ ರೈತರು ಮತ್ತು ರೈತ ಕುಟುಂಬದವರು ಮತ್ತು ಅಕ್ಕಪಕ್ಕದ ಹಳ್ಳಿಗಳು ಕೂಡ ಇವತ್ತಿದ್ದೀರಿ ನೀವು. ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿರಲಿ, ನಮ್ಮ ಕರ್ನಾಟಕದಲ್ಲಿ ಒಟ್ಟು ನಾವು 1,16,00,000 ಲೀಟರ್ ಹಾಲನ್ನ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದ್ದೀವಿ. ಪ್ರತಿ ದಿವಸ 1,16,00,000 ಲೀಟರ್ ಹಾಲನ್ನ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದ್ದೀವಿ. ಇವಾಗ ಬ್ಯಾಸ್ಗೆ ಬಂದಿರೋದ್ರಿಂದ 1,06,00,000 ಲೀಟರ್ನ KMF ಮೂಲಕ ಮಾಡ್ತಾ ಇದೀವಿ ನಾವು. ಬೆಂಗಳೂರು ಡೈರಿಯ ಮೂಲಕ ನಿಮ್ಗೆಲ್ಲ ಗೊತ್ತಿರಲಿ, ಸರಾಸರಿ ನಾವು ಮಾಡ್ತಿದ್ದು 18,500,000 ಲೀಟರ್ ಮಾಡ್ತಾ ಇದ್ವಿ. ಈಗ 16,500,000 ಲೀಟರ್ ಕೂಡ ಮಾಡ್ತಾ ಇದೀವಿ ನಾವು. ಹೊರಗಡೆಯಿಂದ ಕೂಡ ಹಾಲನ್ನು ನಾವು ಖರೀದಿಯನ್ನು ಮಾಡ್ತಾ ಇದ್ದೀವಿ ಬೆಂಗಳೂರು ಡೈರಿಗೆ. ಬೇರೆ ಬೇರೆ ಮಂಡ್ಯ ಮಿಲ್ಕ್ ಯೂನಿಯನ್ ಆಗಿರ್ಬೋದು, ಮೈಸೂರಿಂದ, ಶಿವಮೊಗ್ಗ ಮಿಲ್ಕ್ ಯೂನಿಯನ್, ಹಿಂಗೆ ಅನೇಕ ಹಾಸನ ಮಿಲ್ಕ್ ಯೂನಿಯನ್ ಕೂಡ ಅನೇಕ ಒಕ್ಕೂಟಗಳಿಂದ ಕೂಡ ಹಾಲನ್ನು ಕೂಡ ನಾವು ಖರೀದಿ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿರಲಿ, ಬೆಂಗಳೂರು ಡೈರಿಯ ಆಸ್ತಿ ನೀವೆಲ್ಲ ಗೊತ್ತಿರ್ಬೇಕು. ಇವಾಗ ನೀವು ಕೂಡ ಪಾಲುದಾರರು, ಬೆಂಗಳೂರು ಡೈರಿಗೆ ನೀವು ಕೂಡ ಪಾಲುದಾರರು. ಕನಕಪುರದಲ್ಲಿ ಒಂದು ಮೆಗಾ ಡೈರಿ ಇದೆ, ನಿಮ್ಗೆಲ್ಲ ಗೊತ್ತಿರಲಿ. 850 ಕೋಟಿ ರೂಪಾಯಿ ಹಾಕಿ ಮೆಗಾ ಡೈರಿಯನ್ನು ಕಟ್ಟಿರ್ತಕ್ಕಂಥದ್ದು. ಪ್ರತಿ ದಿವಸ ನಮ್ಗೆ 16 ಲಕ್ಷ ಲೀಟರ್ ಹಾಲು ಬೇಕಲ್ಲಿ. 16 ಲಕ್ಷ ಲೀಟರ್ ಪ್ರೊಕ್ಯೂರ್ಮೆಂಟ್ ಮಾಡಿ ಸಂಸ್ಕರಣೆಯನ್ನು ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಮೆಗಾ ಡೈರಿ ಅದು. ಆದ್ರೆ ಆ ಡೈರಿಯಲ್ಲಿ
ನಾವು ಇವತ್ತು ಸಂಸ್ಕರಣೆ ಮಾಡ್ತೀವಿ. ನಾವು ಮೊದಲು 3 ರಿಂದ 4 ಲಕ್ಷ ಲೀಟರ್ ಸರಾಸರಿ ಸಂಸ್ಕರಣೆಯನ್ನು ಮಾಡ್ತಾ ಇದ್ರು. ಇವಾಗ 8 ಲಕ್ಷ ಲೀಟರ್ ಹಾಲಿನ ಸಂಸ್ಕರಣೆಯನ್ನು ಮಾಡ್ತಾ ಇದೀವಿ. ನಾವು ಒಟ್ಟು ಬೆಂಗಳೂರು ಡೈರಿಯ ಕೆಪಾಸಿಟಿ 25 ಲಕ್ಷ ಲೀಟರ್ ಸಂಸ್ಕರಣೆ ಮಾಡ್ತಕ್ಕಂಥ ಕೆಪಾಸಿಟಿಯನ್ನ ಹೊಂದಿದೀವಿ ನಾವು. ಆದ್ರೆ ನಮ್ಗೆ ಹಾಲು ಪ್ರೊಕ್ಯೂರ್ಮೆಂಟ್ ಆಗ್ತಿರ್ತಕ್ಕಂಥದ್ದು 16.5 ಲಕ್ಷ ಲೀಟರ್. ನಮ್ಗೆ ಇನ್ನೂ ಹಾಲು ಬಹಳ ಬೇಕಾಗಿದೆ. ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೀವಿ ನಾವು. ಸುಮಾರು 3,500 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೀವಿ ನಾವು. ನಮ್ಗೆ ಹಾಲು ನಾವು ಅನ್ಕೊಂಡಷ್ಟು ಬರ್ತಾ ಇಲ್ಲ. ಎಂಪ್ಲಾಯ್ಸ್ ಕೂಡ ನಾವು ಅನ್ಕೊಂಡಷ್ಟು ಏನ್ 25 ಲಕ್ಷ ಲೀಟರ್ ಏನ್ ಕೆಪಾಸಿಟಿ ಸಂಸ್ಕರಣೆ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ, ಅದಕ್ಕೆ ಎಂಪ್ಲಾಯ್ಸ್ ಅನ್ನ ಕೂಡ ತಗೊಂಡಿದೀವಿ ನಾವು. ನಿಮ್ಗೆಲ್ಲ ಗೊತ್ತಿರ್ಲಿ, 190 ಕೋಟಿ ರೂಪಾಯಿ ವರ್ಷಕ್ಕೆ ಸಂಬಳವನ್ನು ಕೊಡ್ತಾ ಇದ್ದಾವೆ. ಎಷ್ಟು? 190 ಕೋಟಿ ರೂಪಾಯಿ ಸಂಬಳವನ್ನು ಕೊಡ್ತಾ ಇದೀವಿ ನಾವು. ನಮ್ಮಲ್ಲಿ ಪರ್ಮನೆಂಟ್ ಎಂಪ್ಲಾಯ್ 879 ಜನ ಇದ್ದಾರೆ, ಪ್ಲಸ್ 10 ಜನ KMF ಎಂಪ್ಲಾಯ್ಸ್ ಇದ್ದಾರೆ. ಒಟ್ಟು 889 ಜನ ಎಂಪ್ಲಾಯ್ಸ್ ಇದ್ದಾರೆ. ಸಂಬಳ ಎಷ್ಟು ಕೊಡ್ತೀವಿ ಗೊತ್ತಿದೆ ನಿಮ್ಗೆ? ಅವ್ರಿಗೆಲ್ಲ 60,000ದಿಂದ 2.5 ಲಕ್ಷ ರೂಪಾಯಿವರೆಗೂ ಕೂಡ ಸಂಬಳವನ್ನು ಕೊಡ್ತಾ ಇದೀವಿ. 2.5 ಲಕ್ಷವರೆಗೂ ಕೂಡ ಸಂಬಳವನ್ನು ಕೊಡ್ತಾ ಇದೀವಿ. ಅಷ್ಟಾದ್ರೂ ಕೂಡ ಕೆಲಸ ನಾವು ಅನ್ಕೊಂಡಾಗ ಆಗ್ತಾ ಇದೀವಿ ಅಂದ್ರೆ ನಮ್ಗೆ ತೃಪ್ತಿಯನ್ನ ತಂದಿಲ್ಲ. ನಾವು ಹೋದ್ಮೇಲೆ ಅಧ್ಯಕ್ಷ ಸುರೇಶ್ ಅನ್ನೋರು ಬಂದ್ಮೇಲೆ, ಎಲ್ಲ ನಿರ್ದೇಶಕರು ಬಂದ್ಮೇಲೆ ಕೆಲಸ ವೇಗ ಪಡ್ಕೊಂಡಿರ್ಬೋದು. ಆದ್ರೆ ನಮ್ಗೆ ತೃಪ್ತಿ ಆಗೋ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇದೆ ಅಂದ್ರೆ ನಮ್ಗೆ ತೃಪ್ತಿದಾಯಕವಾಗಿಲ್ಲ. ಬಂಧುಗಳು, ನಿಮಗೆ ಕೊಡ್ತಾ ಇರ್ತಕ್ಕಂಥ ಹಾಲಿನ ರೇಟ್ ನಾವು 38 ರೂಪಾಯಿ ಕೊಡ್ತಾ ಇದೀವಿ ನಾವು. 38 ರೂಪಾಯಿ ಮೇಲೆ ನೀವು ಒಂದು ಫ್ಲಾಟ್ ಹೆಚ್ಚಾಗಿ ಬಂದ್ರೆ ಅದಕ್ಕೆ 23 ಪೈಸೆ ಕೊಡ್ತೀವಿ ನಾವು. ಅಂದ್ರೆ 38 ರೂಪಾಯಿಂದ 46 ರೂಪಾಯಿವರೆಗೂ ನಿಮ್ಗೆ ರೇಟ್ ಅನ್ನು ಕೊಡ್ತಾ ಇದೀವಿ ನಾವು. 7 ಫ್ಯಾಟ್ ಬಂದ್ರೆ 1 ರೇಟ್ ಬರುತ್ತೆ, ನೀವು 3.5 ಬಂದ್ರೆ 1 ರೇಟ್ ಬರುತ್ತೆ, 4 ಬಂದ್ರೆ 1 ರೇಟ್ ಬರ್ತದೆ. ಅದಕ್ಕೆ ಅಡಿಷನಲ್ ಆಗಿ ಕರ್ನಾಟಕ ಘನ ಸರ್ಕಾರ ಕೂಡ 5 ರೂಪಾಯಿನ ಸೇರಿಸ್ಕೊಡ್ತದೆ. ನಿಮ್ಗೆ 5 ರೂಪಾಯಿನ ಸೇರಿಸ್ಕೊಡ್ತದೆ. ಆದ್ರೆ ಕರ್ನಾಟಕ ಘನ ಸರ್ಕಾರ ಕೊಡ್ಬೇಕಾದ್ರೆ ಮಿನಿಮಮ್ ಫ್ಯಾಟ್ 3.5 ಇರಬೇಕು. ಎಷ್ಟಿರ್ಬೇಕು? 3.5 ಇರಬೇಕು. ನೀವು 3.5 ಬರಲಿಲ್ಲ ಅಂತಂದ್ರೆ ನೀವು ಎಲಿಜಿಬಲ್ ಅಲ್ಲ. 5 ರೂಪಾಯಿಗೆ ಸರ್ಕಾರ ಸಹಾಯಧನ ಕೊಡ್ಲಿಕ್ಕೆ ನಿಮ್ಮನ್ನ ಕನ್ಸಿಡರ್ ಮಾಡೋದಿಲ್ಲ. ಆ ರೀತಿಯ ವರ್ಷಕ್ಕೆ 3 ಕೋಟಿಯ ಲೀಟರ್ ನಮ್ಮ ಬೆಂಗಳೂರು ಡೈರಿಯಲ್ಲಿ 3.5 ಗಿಂತ ಕಡಿಮೆ ಬರ್ತಾ ಇದೆ. ಅವ್ರಿಗೆ ಎಲಿಜಿಬಲ್ ಆಗಿಲ್ಲ, 5 ರೂಪಾಯಿ ಸಿಕ್ಕಿಲ್ಲ. ನಾವು ಈ ವರ್ಷ ಅಂದ್ರೆ ಮಾರ್ಚ್ 31ರವರೆಗೂ ಕೂಡ ಸರಾಸರಿ 59 ಕೋಟಿ 39 ಲಕ್ಷ ಲೀಟರ್ ಹಾಲನ್ನ ಕಲೆಕ್ಟ್ ಮಾಡಿದ್ವಿ ನಿಮ್ಮಿಂದ, ರೈತರಿಂದ. ಎಷ್ಟು? 59 ಕೋಟಿ 39 ಲಕ್ಷ ಲೀಟರ್ ಹಾಲನ್ನ ಕಲೆಕ್ಟ್ ಮಾಡಿದ್ವಿ ನಿಮ್ಗೆ. ನಿಮ್ಗೆಲ್ಲ ಗೊತ್ತಿರ್ಲಿ, ಬೆಂಗಳೂರು ಡೈರಿ ಪ್ರಾರಂಭ ಆದಾಗಿನಿಂದ ಇದುವರೆಗೂ ಕೂಡ ರೈತರಿಗೆ ಆದಾಯ ಹಂಚಿಕೆ ಆಗಿತ್ತಾ ಅಂತಂದ್ರೆ ಹಂಚಿಕೆ ಆಗಿತ್ತಾ? ಇದುವರೆಗೂ ಕೂಡ ಹಂಚಿಕೆ ಆಗಿತ್ತಾ? ಕಳೆದ 80 ವರ್ಷದಲ್ಲಿ ರೈತರಿಗೆ ಆದಾಯ ಹಂಚಿಕೆ ಆಗಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ರೈತರಿಗೆ 60 ಕೋಟಿ ರೂಪಾಯಿ, ಸರಿಸುಮಾರು 60 ಕೋಟಿ ರೂಪಾಯಿ ಲಾಭವನ್ನು ನೇರವಾಗಿ ಅವರ ಖಾತೆಗೆ ಆಗ್ತಕ್ಕಂಥ ಕೆಲಸವನ್ನ 1ನೇ ತಾರೀಕು ಮಾಡ್ತಾ ಇದೀವಿ ನಾವು. ಇದು ಬರೀ ಕರ್ನಾಟಕದಲ್ಲ, ಬರೀ ಬೆಂಗಳೂರು ಡೈರಿಯಲ್ಲಿ ಮಾತ್ರ. ಇದುವರೆಗೂ ಕೂಡ ಹಾಗಾದ್ರೆ ಲಾಭ ಮಾಡಿರಲಿಲ್ಲ ಬೆಂಗಳೂರು ಡೈರಿ ಅಂತಂದ್ರೆ ಅದು ನೀವೇ ಒಂದ್ಸರಿ ಯೋಚನೆಯನ್ನು ಮಾಡಬೇಕಾಗ್ತದೆ. ನಾವು ಆಯ್ಕೆ ಆಗಿ ಹೋದಾಗ ಮೇ ತಿಂಗಳಲ್ಲಿ ಆಯ್ಕೆ ಆದೆ ನಾನು. ಆಯ್ಕೆ ಆಗಿ ಹೋದಾಗ 9.5 ಕೋಟಿ ರೂಪಾಯಿ ಲಾಸ್ 1 ತಿಂಗಳಲ್ಲಿ. ಮೇ ತಿಂಗಳಲ್ಲಿ ಆಯ್ಕೆ ಆಗಿ ಹೋದ, ಜೂನ್ ಹೋದಾಗ ಜೂನ್ ಮೀಟಿಂಗ್ ಅಲ್ಲಿ 9.5 ಕೋಟಿ ಲಾಸ್ 1 ತಿಂಗಳು ಅಂತಂದ್ರು. ಜುಲೈಗೆ ಹೋದಾಗ 3.5 ಕೋಟಿ ಲಾಸ್ ಬಂದ್ರು. ಒಟ್ಟು 13.5 ಕೋಟಿ ರೂಪಾಯಿ ಲಾಸ್ ಆಗಿತ್ತು. ಆ ಲಾಸ್ ಅನ್ನ ಕಳೆದಿ ಲಾಭವನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಬೆಂಗಳೂರು ಡೈರಿ ಸರಿಸುಮಾರು 72 ಕೋಟಿ ರೂಪಾಯಿ ಆದಾಯವನ್ನು ನೇರವಾಗಿ ಮಾಡಿದೀವಿ ನಾವು. ಬಂಧುಗಳೇ, ಈ ವರ್ಷದಲ್ಲಿ ಲಾಸ್ ಹೋಗಿ 72 ಕೋಟಿ ರೂಪಾಯಿ ನೇರವಾಗಿ ಮಾಡಿದೀವಿ ನಾವು. ರೆಕಾರ್ಡ್ ಮಾಡ್ತಾ ಇದ್ವಿ, ಕೆಲವೊಂದು ಹೇಳಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ರೈತರಿಗೆ 60 ಕೋಟಿ ರೂಪಾಯಿ ಲಾಭ ಹಂಚಿಕೆ ಮಾಡ್ತಾ ಇದೀವಿ. ನಮ್ಗೆ ಸೆಕ್ರೆಟರಿಗಳ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ಡೈರಿಯಲ್ಲಿ ಕೂಡ. 2300 ಡೈರಿ ಬರ್ತದೆ ನಮ್ಗೆ. ನಿಮ್ ತರ ಸಹಕಾರಿ ಸಂಘಗಳು ಪ್ರತಿ ಹಳ್ಳಿಯಲ್ಲಿ. ನಿಮ್ಮ ಹತ್ರನೇ ಬಯಸ್ಕೊಳ್ಬೇಕು ಸೆಕ್ರೆಟರಿಗಳು. ನಾವು ಹೇಳಿದ ಕಾನೂನನ್ನ ಪಾಲನೆ ಮಾಡಬೇಕು, ಕ್ವಾಲಿಟಿ ಹಾಲು ಕೊಡಬೇಕು.
ಆ ಕಾರಣಕ್ಕಾಗಿ ಅವರು ಕೂಡ ಲಾಭಕ್ಕೆ ಅವರು ಅಂತೇಳಿ ಪ್ರತಿ ಡೈರಿಗೆ 15,000 ರೂಪಾಯಿನ ಸೆಕ್ರೆಟರಿಗಳಿಗೆ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ವಿ. 3.5 ಕೋಟಿ ರೂಪಾಯಿ ಸರಿಸುಮಾರು 3.5 ಕೋಟಿ ಕೂಡ ಹಂಚಿಕೆಯನ್ನು ಮಾಡಿದ್ವಿ. ಇನ್ನು ಕೆಲಸ ಮಾಡ್ತಿರ್ತಕ್ಕಂಥವ್ರು ನಮ್ಮ ಎಂಪ್ಲಾಯ್ಸ್ ಏನು 889 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಒಂದ್ ಕಡೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ಬೇಕಾದ್ರೆ ಅವರು ಕೂಡ ಶ್ರಮ ಬಹಳ ಮುಖ್ಯ ಅಂತೇಳಿ ಬಹಳ ದಿನಗಳಿಂದ ಅವರಿಗೆ 3 ಇಂಕ್ರಿಮೆಂಟ್ ಆಗಿರ್ಲಿಲ್ಲ. ನಾವು ಹೋದಾಗ್ಲಿಂದ ಕೂಡ ಕೇಳ್ತಾ ಹೊಸ ಕಮಿಟಿ ಬಂದ ಮೇಲೆ ನಮ್ಮ ಇಂಕ್ರಿಮೆಂಟ್ ನ ಕೊಡಬೇಕು ಅಂತ ಹೇಳಿ ಅಂತ ಡಿಮಾಂಡ್ ಅನ್ನು ಇಟ್ಟಿದ್ರು. 3 ಇಂಕ್ರಿಮೆಂಟ್ ಅನ್ನು ಕೂಡ ಕೊಟ್ಟಿದ್ದೀರಿ. ಸರಿಸುಮಾರು 6.5 ಕೋಟಿ ರೂಪಾಯಿ ಅಷ್ಟು ಅವರು ಕೂಡ ಲಾಭ ಹಂಚಿಕೆಯನ್ನು ಮಾಡಿದ್ವಿ ಬಂಧುಗಳೇ. ಇನ್ನು ನಿಮ್ಗೆಲ್ಲ ಗೊತ್ತಿರೋ ಕಾಂಟ್ರಾಕ್ಟ್ ಲೇಬರ್ಸ್ 1800 ಜನ ಕೆಲಸ ಮಾಡ್ತಾರೆ ಬೆಂಗಳೂರು ಡೈರಿಯಲ್ಲಿ. ಎಷ್ಟು ಜನ ಪರ್ಮನೆಂಟ್ ಲೇಬರ್ಸ್ ಬಿಟ್ಟು ಕಾಂಟ್ರಾಕ್ಟ್ ಲೇಬರ್ 1800 ಜನ ಕೆಲಸ ಮಾಡ್ತಾರೆ. ಅವ್ರು ಬಹಳ ಮುಖ್ಯ. ಬೆಳಿಗ್ಗೆ ಎದ್ದು 2 ಶಿಫ್ಟ್ ಅಲ್ಲಿ 2 ಪಾಳ್ಯದಲ್ಲೂ ಕೂಡ ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ಕೆಲಸ ಮಾಡಿ ಅವರು ಕೂಡ ಲಾಭ ಏನಾದ್ರು ಕೊಡ್ಬೇಕು. ನಮ್ಗೆ ಅವ್ರಿಗೆ ಸಂಬಂಧ ಇಲ್ಲದೆ ಇರ್ಬೋದು, ಆದ್ರೆ ಲಾಭ ಆಗ್ಲಿಕ್ಕೆ ಅವರು ಕೂಡ ಕಾರಣ ಅಂತೇಳಿ ಪ್ರತಿಯೊಬ್ಬರಿಗೆ 5,000 ರೂಪಾಯಿನಂತೆ 70 ಲಕ್ಷ ರೂಪಾಯಿನ ಅವರು ಕೂಡ ಹಂಚಿಕೆಯನ್ನು ಮಾಡಿದ್ವಿ ಬಂಧುಗಳು. ನಮ್ಮಲ್ಲಿ ನಿಮ್ಗೆಲ್ಲ ಗೊತ್ತಿರ್ಲಿ, 2.5 ಟನ್ ಬೆಣ್ಣೆ ನಮ್ಮ ಹತ್ರ ಸ್ಟಾಕ್ ಇದೆ. ಇವಾಗ ಎಷ್ಟಿದೆ? 2.5 ಟನ್ ಇದೆ. 2.5 ಟನ್ ನಾವು ಮೊನ್ನೆ ನೇರವಾಗಿ ಟೆಂಡರ್ ಅನ್ನು ಹಾಕಿದ್ವಿ. ನಾವು ಕಾಂಪೀಟ್ ಮಾಡಿದ್ವಿ, ಟೆಂಡರ್ ಕಾಂಪೀಟ್ ಮಾಡಿದ್ವಿ ತೃಪ್ತಿಗೆ. ಇದುವರೆಗೂ ಕೂಡ ಬೆಂಗಳೂರು ಡೈರಿ ನೇರವಾಗಿ ಬೆಣ್ಣೆಯನ್ನು ಸಪ್ಲೈ ಮಾಡಿರಲಿಲ್ಲ ತೃಪ್ತಿಗೆ, KMF ಥ್ರೂ ಮಾಡ್ತಾ ಇದ್ವು. ಮೊನ್ನೆ ಅಧ್ಯಕ್ಷರು ಸುರೇಶ್ ಅಣ್ಣರು ಹೇಳಿದ್ರು, ನಾವೇ ನೇರವಾಗಿ ಕಾಂಪೀಟ್ ಮಾಡಬೇಕು, ಸಿಗ್ತಕ್ಕಂಥ ಲಾಭ ನಮ್ಗೆ ಸಿಗ್ಬೇಕು, ಆ ಲಾಭ ರೈತರಿಗೆ ಹಂಚಿಕೆ ಆಗ್ಬೇಕು. ಆ ಕಾರಣಕ್ಕಾಗಿ ನಾವೇ ನೇರವಾಗಿ ಕಾಂಪೀಟ್ ಮಾಡೋಣ, ತೃಪ್ತಿಗೆ ತುಪ್ಪ ಕೊಡ್ತಕ್ಕಂಥದ್ದು ಅಂತ. ನಿಮ್ಗೆಲ್ಲ ಗೊತ್ತಿರ್ಲಿ, 6 ತಿಂಗಳಲ್ಲಿ ನಾವು 2,000 ಟನ್ ತುಪ್ಪವನ್ನು ಸಪ್ಲೈ ಮಾಡ್ಲಿಕ್ಕೆ 690 ರೂಪಾಯಿಗೆ ಎಲ್ಲವನ್ನು ನಾವೇ ಆಯ್ಕೆ ಆಗಿದ್ದೀವಿ. ನಮ್ಗೆ ಟೆಂಡರ್ ಸಿಕ್ಕಿದೆ. ಅಡಿಷನಲ್ ಆಗಿ 1,000 ಟನ್ ಕೊಡಬೇಕು ಅಂತ ಹೇಳಿದ್ರೆ ಒಟ್ಟು ನಾವು 3,000 ಟನ್ ಅನ್ನ ಕೊಡ್ತೀವಿ ಅಂತ ಕೂಡ ಒಪ್ಪಂದ ಕರಾರು ಕೂಡ ಆಗಿದೆ. ಇನ್ಮೇಲೆ ನೇರವಾಗಿ ನಾವು ತೃಪ್ತಿಗೆ ತುಪ್ಪವನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಸುಮ್ಮನೆ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಕ್ಯಾಲ್ಕುಲೇಟ್ ಮಾಡ್ಬೋದು. 2,000 ಟನ್ ತುಪ್ಪ ಇಂಟು 690 ರೂಪಾಯಿ ಎಷ್ಟಾಗುತ್ತೆ ಗೊತ್ತಾ? ಸರಿಸುಮಾರು 200 ಕೋಟಿ ರೂಪಾಯಿ ಅಷ್ಟು ಆಗ್ತದೆ ಬಂಧುಗಳು. ನಿಮ್ಗೆಲ್ಲ ಗೊತ್ತಿರ್ಲಿ, ಈ ಬಾರಿಯ ನಮ್ಮ ಆದಾಯ 192 ಕೋಟಿ ಮಾಡಿದ್ವಿ ನಾವು. ಆದ್ರೆ ಕೆಲವಾರು ಕಾರಣಗಳಿಂದ ನಾವು ಅದನ್ನ ಸ್ಟಾಕ್ ಅನ್ನು ಇಟ್ಕೊಂಡು 72 ಕೋಟಿ ರೂಪಾಯಿ ಡಿಕ್ಲೇರ್ ಅನ್ನು ಮಾಡಿದ್ವಿ. ಈ ಬಾರಿ ನಾವು 60 ಕೋಟಿ ಕೊಟ್ಟಿದ್ದೀವಿ. ಮುಂದಿನ ಬಾರಿ ಕೂಡ ನಿಮ್ಗೆ ಹೆಚ್ಚಿನ ಆದಾಯ ಕೊಡ್ತಕ್ಕಂಥದ್ದು ಮಾಡಿದೀವಿ. ನಿಮ್ಗೆ ಬೇರೆ ಗೊಡ್ಡಳ್ಳಿಯಲ್ಲಿ ಅಂತ ಒಬ್ರು ರೈತರಿದ್ದಾರೆ, ಅವ್ರು ಒಬ್ರಿಗೆ 7 ಲಕ್ಷ ರೂಪಾಯಿ ದುಡ್ಡನ್ನು ಕೂಡ ಕೊಡ್ತಾ ಇದೀವಿ ನಾವು. 7 ಲಕ್ಷ ಲೀಟರ್ ಹಾಲು ಹಾಕಿದ್ರು, ಅವ್ರಿಗೆ 7 ಲಕ್ಷ ರೂಪಾಯಿ ನೇರವಾಗಿ ಆದಾಯ ಕೊಡ್ತಕ್ಕಂಥದ್ದು ಮಾಡಿದ್ವಿ. ನಮ್ಮ ಡೈರಿಯಲ್ಲಿ ಒಬ್ರು 1,75,000 ಲೀಟರ್ ಹಾಲು ಹಾಕಿದ್ರು. ನಮ್ಮೊಬ್ರು 2.35 ಇಲ್ಲಿರ್ತಕ್ಕಂಥವ್ರಿಗೆ, ಅದು ಚನ್ನಪಟ್ಟಣದವ್ರಿಗೆ 7 ಲಕ್ಷ ಕೊಡ್ತಿರ್ತಕ್ಕಂಥ, ಮುನಿ ಅಂತಕ್ಕಂಥ ರೈತರಿಗೆ ಇಲ್ಲಿ 2,35,000 ಕೊಡ್ತಿರ್ತಕ್ಕಂಥದ್ದು. ನಮ್ಮೂರಲ್ಲ ರೈತರಿದ್ದಾರೆ, 1,75,000 ಕೊಡ್ತಾ ಇದೀವಿ ನಾವು. ಅರಕೆರೆ ಫಾರ್ಮ್, ರಾಮದಾಸ್ ಫಾರಂ ಅನ್ನೋರಿಗೆ 1,75,000 ಕೊಡ್ತಾ ಇದೀವಿ. ಪ್ರತಿ ವರ್ಷದಲ್ಲಿ ಎಷ್ಟು ಲೀಟರ್ ಹಾಕಿದ ರೈತ 8 ರೂಪಾಯಿ ಆದಾಯವನ್ನು ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೀವಿ. ನಿಮ್ಗೆಲ್ಲ ಗೊತ್ತಿರ್ಲಿ, ಬೆಂಗಳೂರು ಡೈರಿ ಲಾಸ್ಟ್ ಇಯರ್ 2,906 ಲಕ್ಷ ಕೋಟಿ 2,906 ಲಕ್ಷ ಕೋಟಿ ವ್ಯವಹಾರವನ್ನು ಮಾಡಿತ್ತು ಬೆಂಗಳೂರು ಡೈರಿ. ನಾವು ಈ ಬಾರಿ ಹೋದ್ವು, ನಾನು ಹೋಗಿ ಆಯ್ಕೆಯಾಗಿ 7 ತಿಂಗಳಾಗಿದೆ. ಈ ಬಾರಿ ನಾವು ತೀರ್ಮಾನ ಮಾಡಿದ್ವು, ಇಲ್ಲ ಏನಾದ್ರೂ ಮಾಡಿ 3,500 ಕೋಟಿ ವ್ಯಾಪಾರ ವಹಿವಾಟನ್ನು ಮಾಡಬೇಕು, ಅವಾಗ ಲಾಭ ಹೆಚ್ಚಾಗ್ತದೆ ಅಂತೇಳಿ ಅಂತ. ನಾವು ಎಲ್ಲ ರೈತರ ಸಹಾಯದಿಂದ, ಎಲ್ಲ ಅಧಿಕಾರಿಗಳ ಸಹಕಾರದಿಂದ, ಎಲ್ಲ ವ್ಯಾಪಾರಸ್ಥರ ಸಹಕಾರದಿಂದ ಈ ಬಾರಿ 3,400 ಕೋಟಿ ರೂಪಾಯಿಗಳನ್ನ ವ್ಯವಹಾರ ವಹಿವಾಟನ್ನು ಮಾಡಿದ್ವಿ ಬಂಧುಗಳೇ. ಸರಿಸುಮಾರು ಈ 1 ವರ್ಷದಲ್ಲಿ 500 ಕೋಟಿ ರೂಪಾಯಿ ವ್ಯವಹಾರವನ್ನು ಹೆಚ್ಚು ಮಾಡಿರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಬಂಧುಗಳೇ. ಈ ಬಾರಿ ಒಂದು ಪ್ಲಾನ್ ಮಾಡಿದೀವಿ ನಾವು, ಏನಾದ್ರೂ ಮಾಡಿ 5,000 ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡಬೇಕು. 5,000 ಕೋಟಿ ರೂಪಾಯಿ ವ್ಯವಹಾರಗಳನ್ನ ಮಾಡಿದ್ರೆ ಮಿನಿಮಮ್ ನಾವೊಂದು 300ರಿಂದ 400 ಕೋಟಿ ರೂಪಾಯಿ ಆದಾಯ ಗಳಿಸಬೇಕು ಅಂತೇಳಿ ಅಧ್ಯಕ್ಷರು ಮತ್ತೆ ಎಲ್ಲ ನಿರ್ದೇಶಕರುಗಳು ಸೇರಿ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದೀವಿ. ಈ ವರ್ಷದ ಒಂದು ಗುರಿಯನ್ನ ಕೂಡ ರೀಚ್ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ.